Welcome back to a next session of photosynthesis in higher plants. Now in this session we are going to study the chemiosmotic hypothesis. Now regarding the part of the chemiosmosis, a chemiosmosis is nothing but, as the title says, a chemiosmosis is nothing but it is the chemical osmosis. Okay. Now here chemiosmosis meaning chemical osmosis. Now as we know regarding the definition of the osmosis, osmosis is the movement of molecules or substances from its region of higher concentration to its region of lower concentration, where we call it as a osmosis. Similarly, if water moves from its higher concentration or from its higher level to its lower level, we call it as a osmosis. Simply osmosis. If chemical molecules will move, we call it as a chemiosmosis. ಇದೇ ಡಿಫ್ರೆನ್ಸ್ ಇರುವಂಥದ್ದು. ಇಲ್ಲಿ ಕೆಮಿಕಲ್ ಮೂಮೆಂಟ್ ನಾವು ತೋರಿಸ್ತೀವಿ, ಅದಕ್ಕೆ ಕೆಮಿಆಸ್ಮೋಟಿಕ್ ಮಾಡೆಲ್ ಆರ್ ಕೆಮಿಕಲ್ ಆಸ್ಮೋಸಿಸ್ ಮಾಡೆಲ್ ಆರ್ ಹೈಪೋಥೆಸಿಸ್ ಅಂತ ಕರಿತೀವಿ. ಆ್ಯಂಡ್ ದಿಸ್ ಫಾರ್ ದ ಫಸ್ಟ್ ಟೈಮ್ ಕೆಮಿಆಸ್ಮೋಟಿಕ್ ಹೈಪೋಥೆಸಿಸ್ ವಾಸ್ ಗಿವನ್ ಬೈ ಪರ್ಸನ್ ಕಾಲ್ಡ್ ಆಸ್ ಪೀಟರ್ ಮಿಶೆಲ್. ಸೊ ಇಟ್ ವಾಸ್ ಗಿವನ್ ಬೈ a person called as a Peter Michel. So chemiosmotic model. So after all these things we are going to take the part of the scientist and what they have discovered, now which has been given in the first page itself of your NEET material, but I am taking it into last. ಯಾಕಂತಂದರೆ ಯಾರ್ಯಾರು ಏನೇನು ಎಕ್ಸ್ಪೆರಿಮೆಂಟ್ ಮಾಡಿದರು ಅವ್ರ ಎಕ್ಸ್ಪೆರಿಮೆಂಟ್ ನಾವು ಸ್ಟಡಿ ಮಾಡಿದ ನಂತರ ಅವ್ರು ಇದನ್ನು ಕೊಟ್ಟರು ಅಂತ ಅಂದಾಗ, ಸೊ ವಾಟ್ ಹಿ ಹ್ಯಾಸ್ ಡಿಸ್ಕ್ರೈಬ್ಡ್ ಅಂತ ಅನ್ನೋದು ಗೊತ್ತಾಗ್ತದೆ. ಸೊ ದ್ಯಾಟ್ಸ್ ವೈ chemiosmotic hypothesis was given by the person called as Peter Michel. Okay. Now what exactly he says, hangidre ಇವನ ಪ್ರಕಾರ ಅವ ಏನು ಹೇಳ್ತಾನ ಅಂತ ಅನ್ನೋಂಥದ್ದು. In the previous part already we came across the cyclic as well as non-cyclic photophosphorylation and they are light dependent reactions. Similarly, this is also a light dependent reaction, chemiosmotic model. That means cyclic photophosphorylation, non-cyclic photophosphorylation and chemiosmotic model, all these three together will produce energy. They will produce energy either in the form of ATP or NADPH2. ಯಾವುದೋ ಒಂದು ಫಾರ್ಮ್ನಾಗ ಪ್ರೊಡಕ್ಷನ್ ಮಾಡ್ತದೆ. ಸ್ಪೆಷಲಿ ನಾವು ಕೆಮಿಆಸ್ಮೋಸಿಸ್ ಏನು ಸ್ಟಡಿ ಮಾಡತ್ತೀವಿ, ಇದರಿಂದ ನಮ್ಗೆ ಏನು ಸಿಗ್ತೈತಿ ಅಂತಂದ್ರೆ ಇದರಿಂದ ನಮ್ಗೆ ATP ಸಿಗ್ತದೆ. ಯಾಕಂತಂದ್ರೆ ಇದು ಲೈಟ್ ರಿಯಾಕ್ಷನ್, ಡೇ ಟೈಮ್ನಾಗ ಆಗುವಂಥ ರಿಯಾಕ್ಷನ್ಸ್. ಈ ATP ದಿಂದ ನೆಕ್ಸ್ಟ್ ಏನಾಗ್ತದೆ, ಈ ATP ದಿಂದನೇ ನೆಕ್ಸ್ಟ್ ಆಗುವಂಥದ ಕೆಲ್ವಿನ್ ಸೈಕಲ್ ಆ್ಯಂಡ್ ದಟ್ ಕೆಲ್ವಿನ್ ಸೈಕಲ್ ಈಸ್ ಕಾಲ್ಡ್ ಆಸ್ ಅ ಡಾರ್ಕ್ ರಿಯಾಕ್ಷನ್ಸ್. ಅದರಿಂದನೇ ಪ್ಲಾಂಟ್ಸ್ದಾಗ ಫುಡ್ ತಯಾರಾಗ್ತದೆ. ಹಾಗಿದ್ರೆ ಲೈಟ್ ಇದ್ದಾಗ ಎನರ್ಜಿ ತಯಾರಾಯಿತು, ಆಮೇಲೆ ಈ ಎನರ್ಜಿ ಯುಟಿಲೈಸ್ ಮಾಡಿಕೊಂಡು ಸ್ಟ್ರೋಮಾದಾಗ ಫುಡ್ ತಯಾರಾಗ್ತದೆ. ದೆನ್ ಲೈಟ್ ಎನರ್ಜಿ ಈಸ್ ಯೂಸ್ಡ್ ಟು ಫಾರ್ಮ್ ಇಂಟು ATP. ವೇರ್ ಎಕ್ಸಾಕ್ಟ್ಲಿ ಎಲ್ಲಿ ಯೂಸ್ ಆಗ್ತತಿ? ಇನ್ ದ ಮೆಂಬ್ರೇನ್ ಆಫ್ thylakoid membrane. Okay. Now as we know, non-cyclic photophosphorylation occurs in the membrane of the thylakoid. Now the diagram which I have drawn, this is the membrane of a thylakoid, this is the outer membrane, this is the inner membrane, and inside space ಈ ಕ್ಯಾವಿಟಿಗೆ ಈ ಸ್ಪೇಸ್ಗೆ ಲೂಮೆನ್ ಅಂತ ಕರಿತೀವಿ, ರೈಟ್. ಇದು ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್, ಇನ್ಸೈಡ್ ಸ್ಪೇಸ್ ಲೂಮೆನ್ ಅಂತ ಕರಿತೀವಿ. ಓಕೆ. ಇಲ್ಲಿ ಆಗುವಂಥದ್ದು ಮೆಂಬ್ರೇನ್ ಒಳಗಡೆ ಆಗುವಂಥದ್ದು ನಾನ್ ಸೈಕ್ಲಿಕ್ ಫೋಟೋಫಾಸ್ಫರಿಲೇಷನ್. ಓಕೆ. ವೆನ್ ದೇರ್ ಇಸ್ ಅ ಫೋಟೋಲೈಸ್ ಆಫ್ ವಾಟರ್, H2O ಬ್ರೇಕ್ ಡೌನ್ ಆದ ನಂತರ ಇಲ್ಲಿ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗುವಂಥ ಪ್ರೋಸೆಸ್. ಕೆಮಿಆಸ್ಮೋಸಿಸ್ ಅಂತನ್ನುವಂಥದ್ದು ಕ್ಲೋರೋಪ್ಲಾಸ್ಟ್ ಒಳಗಡೆ ಇರುವಂಥ ಥೈಲಾಕೋಡ್ದಾಗ ಮಾತ್ರ ಆಗಂಗಿಲ್ಲ, ಇಟ್ ಆಲ್ಸೋ ಆಕರ್ಸ್ ಇನ್ ದ ಮೈಟೋಕಾಂಡ್ರಿಯಾ. ಆ್ಯಂಡ್ ಆ್ಯಸ್ ಯು ನೋ, ಮೈಟೋಕಾಂಡ್ರಿಯಾ ಈಸ್ ಆಲ್ಸೋ ಎ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಓಕೆ. ಸೊ ಐ ಆಮ್ ಜಸ್ಟ್ ಟೆಲಿಂಗ್ ಯು ಎ ಗ್ಲಾನ್ಸ್. ನಾವು ಮೈಟೋಕಾಂಡ್ರಿಯಾ ಅಂತ ನೋಡಿದಾಗ ಮೈಟೋಕಾಂಡ್ರಿಯಾ ಈಸ್ ಆಲ್ಸೋ ಎ ಡಬಲ್ ಮೆಂಬ್ರೇನ್ ಸ್ಟ್ರಕ್ಚರ್. ಇಲ್ಲಿ ಒಳಗಡೆ ಇನ್ನರ್ ಮೆಂಬ್ರೇನ್ ಅದ. ದಿಸ್ ಇನ್ನರ್ ಮೆಂಬ್ರೇನ್ ಈಸ್ ಥ್ರೋನ್ ಇಂಟು ಫೋಲ್ಡಿಂಗ್ಸ್, ಇದಕ್ಕೆ ಕ್ರಿಸ್ಟಿ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ಇಟ್ ಈಸ್ ಹ್ಯಾವಿಂಗ್ ಆನ್ ಔಟರ್ ಮೆಂಬ್ರೇನ್, ಇಟ್ ಈಸ್ ಹ್ಯಾವಿಂಗ್ ಆನ್ ಇನ್ನರ್ ಮೆಂಬ್ರೇನ್. ಇಲ್ಲಿ ಕೆಮಿಆಸ್ಮೋಸಿಸ್ ಅಂದ್ರೆ ಪ್ರೋಟಾನ್ ಗ್ರೇಡಿಯಂಟ್ ಇನ್ಕ್ರೀಸ್ ಎಲ್ಲಿ ಇರ್ತದೆ ಅಂತಂದ್ರೆ ಈ ಎರಡೂ ಮೆಂಬ್ರೇನ್ಗಳ ಮಧ್ಯೆ. ದಟ್ ಮೀನ್ಸ್ ಬೈ ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್, ಮೈಟೋಕಾಂಡ್ರಿಯಾ ಆರ್ ಇನ್ವಾಲ್ವ್ಡ್ ಇನ್ ರೆಸ್ಪಿರೇಷನ್ ಮುಖಾಂತರನೂ ಎನರ್ಜಿ ತಯಾರಾಗ್ತದೆ ಇನ್ ದ ಫಾರ್ಮ್ ಆಫ್ ATP. ಕ್ಲೋರೋಪ್ಲಾಸ್ಟ್ನಾಗೂ ಎನರ್ಜಿ ತಯಾರಾಗ್ತದೆ. ಎರಡೂ ಹ್ಯಾಂಡ್ ಇನ್ ಹ್ಯಾಂಡ್ ಸಿಂಪಲ್ ಗ್ಲಾನ್ಸ್ ಕೊಟ್ಟಾರ. ಆಮೇಲೆ
ಈ ಮೈಟೋಕಾಂಡ್ರಿಯಾ ಒಳಗಡೆ ಎ ಟಿ ಪಿ ಹೆಂಗೆ ತಯಾರಾಗ್ತತಿ, ಎನರ್ಜಿ ಹೆಂಗೆ ತಯಾರಾಗ್ತತಿ, ಆಮೇಲೆ ಎನರ್ಜಿ ಸ್ಟೋರ್ ಆಗ್ತದೆ. ಅದಕ್ಕೆ ನಾವು ಇದಕ್ಕೆ ಮೈಟೋಕಾಂಡ್ರಿಯಾ ಇಸ್ ಕಾಲ್ಡ್ ಎಸ್ ಅ ಪವರ್ ಹೌಸ್ ಆಫ್ ದ ಸೆಲ್. ಪವರ್ ಹೌಸ್ ಅಂತ ಕರಿಬೇಕಂತಂದ್ರೆ ಎನರ್ಜಿ ಹ್ಯಾಸ್ ಟು ಬಿ ಸ್ಟೋರ್ಡ್. ಎನರ್ಜಿ ಯಾವ ಫಾರ್ಮ್ನಾಗ ಸ್ಟೋರ್ ಆಗ್ತದೆ, ಎ ಟಿ ಪಿ ಫಾರ್ಮ್ನಾಗ ಸ್ಟೋರ್ ಆಗ್ತದೆ. ಓಕೆ, ಸೊ ದ್ಯಾಟ್ಸ್ ವೈ ಹಿಯರ್ ವಾಟ್ ಈಸ್ ದ ಬೇಸಿಕ್ಸ್ ಈಸ್ chemi-osmotic hypothesis which was proposed by Peter Michel. He has only suggested that ATP is generated in the thylakoid from the lumen of the thylakoid. Similarly, ATP is also generated in the mitochondria during respiration from the intermembrane space. ಇದು ಹೊರಗಡೆಯಿಂದ ಔಟರ್ ಮೆಂಬ್ರೇನ್, ಒಳಗಡೆ ಇನ್ನರ್ ಮೆಂಬ್ರೇನ್, ಎರಡು ಮೆಂಬ್ರೇನ್ಗಳ ಮಧ್ಯೆ ಸ್ಪೇಸ ಮಧ್ಯದಲ್ಲಿ ಇರುವಂಥ ಜಾಗ, ಅದಕ್ಕೆ ನಾವು ಏನಂತ ಕರಿತೀವಿ, ಇಂಟರ್ ಮೆಂಬ್ರೇನ್ ಸ್ಪೇಸ್. ಈ ಇಂಟರ್ ಮೆಂಬ್ರೇನ್ ಸ್ಪೇಸ್ ಒಳಗಡೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮುಖಾಂತರ ಇವತ್ತರೊಳಗಡೆ ಆಗೋದು ETS, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಇದು ನೀವು ನೆಕ್ಸ್ಟ್ ಚಾಪ್ಟರ್ದಾಗ ಕಲಿತೀರಿ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಒಳಗಡೆ ಕಲಿತೀರಿ. ಬೈ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಈ ಮೆಂಬ್ರೇನ್ದಾಗ ಪ್ರೋಟಾನ್ ಗ್ರೇಡಿಯಂಟ್ H+ಗಳು ಹೆಚ್ಚಾಗ್ತಾವ. H+ ಹೆಚ್ಚಾಗಿ ಈ H+ಗಳು ಇಲ್ಲೊಂದು ಸ್ಟ್ರಕ್ಚರ್ ಇರುತ್ತೆ, ವೇರ್ ವಿ ಕಾಲ್ ಇಟ್ ಆಸ್ F0 F1 ಪಾರ್ಟಿಕಲ್ or ATP synthase from which these H+, ಈ ಕಡೆ H+ಗಳು ಹೆಚ್ಚಿಗೆ ಆಗ್ತಾವ, ಇಲ್ಲಿ ಒಳಗಡೆ ಇರುವಂಥದ ಮ್ಯಾಟ್ರಿಕ್ಸ್ ಒಳಗಡೆ H+ ಕಡಿಮೆ ಆಗ್ತಾವ. ಆವಾಗ ಆಸ್ಮೋಸಿಸ್ ಆಗ್ತದೆ. ಆಸ್ಮೋಸ್ ಅಂದರೆ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಇಟ್ಸ್ ರೀಜನ್ ಆಫ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. H+ಗಳು ಏನಾಗ್ತಾವೆ, ಈ ಕಡೆ ಮ್ಯಾಟ್ರಿಕ್ಸ್ ಸೈಡ್ ಜಂಪ್ ಆಗ್ತಾವ. ಆವಾಗ ಈ ಕಡೆ ಸೈಡು ಇಲ್ಲಿ ADPಗಳು ಕುಂತಿರ್ತಾವ. ದೇ ಕಂಬೈನ್ ವಿತ್ ಅನ್ ಇನ್ಆರ್ಗ್ಯಾನಿಕ್ ಫಾಸ್ಫೇಟ್. They combine with an inorganic phosphate and it forms into ATP. ಇದು ATP ಆಗಿ ಕನ್ವರ್ಟ್ ಆಗ್ತದೆ. ಆ ATP ಮೈಟೋಕಾಂಡ್ರಿಯಾದಾಗ ಸ್ಟೋರ್ ಆಗೋದ್ರಿಂದ ಇಟ್ ಇಸ್ ಕಾಲ್ಡ್ ಎಸ್ ವಾಟ್, ಪವರ್ ಹೌಸ್ ಆಫ್ ದ ಸೆಲ್. ಈ ರೀತಿ ನಾವು ಕರಿತೀವಿ. ಇದರ ಡೀಟೇಲ್ ಅಕೌಂಟ್ ನೆಕ್ಸ್ಟ್ ಚಾಪ್ಟರ್ದಾಗ ಅದ. ದಿಸ್ ಇಸ್ ಓನ್ಲಿ ಅ ಗ್ಲಾನ್ಸ್ ಆ್ಯಂಡ್ ಇಂಟ್ರೊಡಕ್ಟರಿ ಫಾರ್ ದಿಸ್, ಬಿಕಾಸ್ ಇಟ್ ಇಸ್ ಗಿವನ್ ಇನ್ ದ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ದ chemi-osmotic model in your NCERT. Okay, then in this chapter, in the photosynthesis, they have given this model. ಈ ಸ್ಟ್ರಕ್ಚರ್ ಕೊಟ್ಟಿರುವಂಥದ್ದು. ನಾವು ದಿಸ್ ಸ್ಟ್ರಕ್ಚರ್ ಈಸ್ ಡಿಫ್ರೆಂಟ್ ಇನ್ ದ ಓಲ್ಡ್ NCERT. ಓಲ್ಡ್ NCERT ರೆಫರ್ ಮಾಡಬೇಡ್ರಿ, ಅದಕ್ಕೋಸ್ಕರ ಹೇಳೋದು. ದಿಸ್ ಈಸ್ ಗಿವನ್ ಓನ್ಲಿ ಇನ್ ದ ನ್ಯೂ NCERT. ಫಾಲೋ ದಿಸ್ ಡಯಾಗ್ರಾಮ್ ಓನ್ಲಿ ಆ್ಯಂಡ್ ದಿಸ್ ವಿಲ್ ಬಿ ಆಸ್ಡ್ ವಿತ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್ ಕಂಪಲ್ಸರಿಲಿ ಫಾರ್ ಎ 5 ಮಾರ್ಕ್ ಲೆವೆಲ್ ಕ್ವಶನ್. ಇದು ಬಿಗ್ ಕ್ವಶನ್ ಅದ. ಇಟ್ಸ್ ವೆರಿ ಸಿಂಪಲ್, ಭಾಳ ಸಿಂಪಲ್ ಅದ. ಆಲ್ರೆಡಿ ಇದರ ಸ್ಟ್ರಕ್ಚರ್ಸ್ ನಾವು ಸ್ಟಡಿ ಮಾಡಿದ್ದೇವೆ, ಕೆಲವೊಂದು ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಅಂಡರ್ಸ್ಟುಡ್? ಓಕೆ, ಸೊ ಇದ್ರೊಳಗೆ ಭಾಳೇನು ಹೊಸದಿಲ್ಲ, ಸ್ವಲ್ಪ ಹೊಸದ ಐತಿ, ಅದು ಮಾತ್ರ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಬಾಕಿ ಎಲ್ಲ ಹಿಂದ್ಗಡೆ ಕ್ಲಾಸ್ನಾಗ ನಾವು ಸ್ಟಡಿ ಮಾಡಿರುವಂಥದ್ದು. ಓಕೆ, ನಾವು chemi-osmotic hypothesis is nothing but a movement of molecules from its higher to lower concentration. ಏನು ಮೂಮೆಂಟ್ ಆಗ್ತಾವು? ಪ್ರೋಟಾನ್ಸ್, H+ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಓಕೆ, ನಾವು ಹೌ ಎಕ್ಸಾಕ್ಟ್ಲಿ ಇಟ್ ಮೂವ್ಸ್. ಹಾಗಿದ್ರೆ ಇಲ್ಲಿ ಎಕ್ಸಾಕ್ಟ್ಲಿ ಮೂಮೆಂಟ್ ಹೆಂಗೆ ತೋರಿಸದ ಅಂತನ್ನುವಂಥದ್ದು. We know that these electron transport system ETS occurs in the what? In the membrane of the thylakoid, by which ATP is produced. Energy production ಆಗ್ತಾ ಇರ್ತದ, ಅದರ ಜೊತೆಗೆ NADPH ಪ್ರೊಡಕ್ಷನ್ ಆಗ್ತಾ ಇರ್ತದ. ಬಟ್ ಎಲೆಕ್ಟ್ರಾನ್ಸ್ ಜನರೇಷನ್ ಆಗಬೇಕಂತಂದ್ರೆ ದೇರ್ ಶುಡ್ ಬಿ ಫೋಟೋಲೈಸಿಸ್ ಆಫ್ ವಾಟರ್. H2 ಬ್ರೇಕ್ ಡೌನ್ ಆಗ್ತದೆ. ವಾಟರ್ ಈಸ್ ಪ್ರೆಸೆಂಟ್ ಆನ್ ದ ಟುವರ್ಡ್ಸ್ ದ ಇನ್ನರ್ ಮೆಂಬ್ರೇನ್ ಆಫ್ ದ ಥೈಲಾಕೋಯ್ಡ್. ಥೈಲಾಕೋಯ್ಡ್ ಇನ್ನರ್ ಮೆಂಬ್ರೇನ್ ಸೈಡ್ ವಾಟರ್ ಕಂಟೆಂಟ್ ಇರ್ತದೆ. When light falls on this, H2 gets broken down, where we call it as a photolysis of water, or it is also called as a splitting of water. So which already we have studied. ಇದೇನು ಹೊಸದಲ್ಲ, ಇದು ನಾವು ಪ್ರೀವಿಯಸ್ ಕ್ಲಾಸ್ನ ಸ್ಟಡಿ ಮಾಡಿದ್ದು ಹೇಳಕತ್ತೀವಿ ಅಷ್ಟೇ. ಓಕೆ, ನಾವು H2 when it gets splitted, ಯಾವಾಗ ಸ್ಪ್ಲಿಟ್ ಆಗ್ತದ? H2 is broken down into 2 electrons, 2 protons and half O2 ಅಥವಾ O nascent oxygen ಕರಿತೀವಿ. So H2O breakdown ಆಗಿ electrons ಇದ್ದದ it is picked up by the reaction center of photosystem 2 having P680 and what remains? Oxygen ಉಳಿತದ. Oxygen will escape out. ಲೂಮೆನ್ ಇದು ಸೆಂಟರ್ದಾಗ ಇರುವಂಥದ್ದು ಲೂಮೆನ್ ಕ್ಯಾವಿಟಿ ಅಂತ ಕರಿತೀವಿ. ಈ ಕ್ಯಾವಿಟಿ ಲೂಮೆನ್ದಿಂದ ಲೀಫ್ ಒಳಗಡೆ ಇರುವಂಥ ಸ್ಟೊಮ್ಯಾಟದಿಂದ ಆಕ್ಸಿಜನ್ ಹೊರಗಡೆ ಎಸ್ಕೇಪ್ ಆಗ್ತತಿ. ಏನು ಉಳಿತು? H+. ಪ್ರೋಟಾನ್ ಗ್ರೇಡಿಯಂಟ್ ವಿಲ್ ಇನ್ಕ್ರೀಸ್. H+ಗಳು ಪ್ರತಿ ಟೈಮ್ ಫೋಟೋಲೈಸಿಸ್ ಆಫ್ ವಾಟರ್ ಆಗ್ತತಿ, ಪ್ರತಿ ಟೈಮ್ ಇವೆಲ್ಲ ಜನ್ರೇಷನ್ ಆಗ್ತಿರ್ತಾವೆ, H+ಗಳು ಜನ್ರೇಷನ್ ಆಗ್ತಿರ್ತೈತೆ. ಹಿಂಗೆ ಭಾಳಷ್ಟು H+ಗಳು ಜನ್ರೇಷನ್ ಆಗ್ತಿರ್ತಾವೆ. ಇದೊಂದು
ಇದರ ಜೊತೆಗೆ ಏನಾಗ್ತದೆ ಅಂತಂದರೆ ಅಲಾಂಗ್ ವಿತ್ ದ್ಯಾಟ್ ವಾಟ್ ವಿಲ್ ಹ್ಯಾಪನ್, ದ ಎಲೆಕ್ಟ್ರಾನ್ ವೆನ್ ಇಟ್ ಮೂವ್ಸ್ ಫ್ರಮ್ ದ ಫೋಟೋ ಸಿಸ್ಟಮ್ ಟು ದೆನ್ ಇಟ್ ದ ಎಲೆಕ್ಟ್ರಾನ್ಸ್ ಆರ್ ಡೊನೇಟೆಡ್ ಟು ಎ intermediate compound called as a PQ. PQ ಅಂತಂದ್ರೆ this is called as a plastoquinone. So let us write here. PQ is a plastoquinone. ಎಲ್ಲಿ ಬರ್ತದ? ಎಲೆಕ್ಟ್ರಾನ್ಸ್ plastoquinone ಬರ್ತದ. When electrons comes to the plastoquinone is located on the outer membrane side of the thylakoid outer membrane ಕಡೆ ಇರ್ತದೆ. Then when electrons will move into the plastoquinone with the help of this energy, ಈ ಎಲೆಕ್ಟ್ರಾನ್ಸ್ ಆಗಿ ಇರುವಂಥ ಎನರ್ಜಿ ಏನು ಮಾಡತ್ತಿ, ಪ್ಲಾಸ್ಟೋಕ್ಯೂನಿನ್ ಇದ್ದದ ಹೊರಗಡೆ ಇರುವಂಥದ್ದು, ಇದು ಹೊರಗಡೆ ಭಾಗ, ಇದು ಸ್ಟ್ರೋಮಾ. ನೆನಪಿರಲಿ, ನೀವು ಇನ್ನೂ ಕ್ಲೋರೋಪ್ಲಾಸ್ಟ್ ಒಳಗಡೆನೇ ಅದೀರಿ. ಆಸ್ ಐ ಟೋಲ್ಡು, ಈ ಚಾಪ್ಟರ್ ಎಂಡ್ ತನಕನೂ ಡಾರ್ಕ್ ರಿಯಾಕ್ಷನ್ ಮುಗಿ ತನಕನೂ ಕ್ಲೋರೋಪ್ಲಾಸ್ಟ್ ಬಿಟ್ಟು ಹೊರಗಡೆ ಬರಬೇಡ್ರಿ. ರೈಟ್, ಕ್ಲೋರೋಪ್ಲಾಸ್ಟ್ ಮ್ಯಾಲೆ ನಿಂತು ನಾವು ನೋಡೋ ಟೈಮ್ನಾಗ ಸ್ಟ್ರೋಮಾದಾಗ ಏನಾಗತೈತಿ, ಥೈಲಾಕೋಯ್ಡ್ ಮೆಂಬ್ರೇನ್ ಮೇಲೆ ಏನಾಗತೈತಿ. ಥೈಲಾಕೋಯ್ಡ್ ಮೆಂಬ್ರೇನ್ ಹೆಂಗಿರ್ತಾವೆ ಅಂತಂದ್ರೆ ಒಂದು ಸೈಕಲ್ ಟ್ಯೂಬ್ ಹೆಂಗಿರ್ತೈತಿ ಆ ರೀತಿ ಇರ್ತಾವೆ, ರೌಂಡೆಡ್ ಪಾರ್ಟ್. ಆ ರೀತಿ ಮೆಮ್ರಿ ಒಳಗಡೆ ಇಟ್ಕೊಳ್ರಿ. ಓಕೆ, ಇಲ್ಲಿ ಏನಾಗದ ಅಂತನ್ನುವಂಥದ್ದು, ಎಲೆಕ್ಟ್ರಾನ್ಸ್ ವೆನ್ ಇಟ್ ಫ್ಲೋಸ್ ಟು ಪ್ಲಾಸ್ಟೋಕ್ಯೂನೋನ್, ಇದು ಔಟ್ರ್ ಮೆಂಬ್ರೇನ್ ಸೈಡ್ ಇರ್ತೈತಿ. ಅವಾಗ ಏನು ಮಾಡ್ತೈತಿ, ಆ ಎಲೆಕ್ಟ್ರಾನ್ಸ್ ಒಳಗಡೆ ಇರುವಂಥ ಎನರ್ಜಿನ ತೊಗೊಂಡು ಹೊರಗಡೆ ಸ್ಟ್ರೋಮಾದಾಗ ಇರುವಂಥ H+ನ ಅಬ್ಸಾರ್ವ್ ಮಾಡ್ಕೋತೈತಿ. ಮಾಡಿಕೊಂಡು PQ ವೆನ್ ಇಟ್ ಕಂಬೈನ್ಸ್ ವಿತ್ H+, ಇಟ್ ಫಾರ್ಮ್ಸ್ ಇಂಟು PQH2. ಯಾಕಂತಂದ್ರೆ 2 H+ನ ಅಬ್ಸಾರ್ವ್ ಮಾಡೋದ. ದೆನ್ ದಿಸ್ PQH2 ವಾಟ್ ಇಟ್ ಡಸ್ ಈಸ್ ಇಟ್ ಡೊನೇಟ್ಸ್ ಇಟ್ಸ್ ಎಲೆಕ್ಟ್ರಾನ್ ಇನ್ ಟು ದ ಲೂಮೆನ್. ಹೊರಗಡೆ ಸ್ಟ್ರೋಮಾದಾಗ ಇರುವಂಥ ಪ್ರೋಟಾನ್ಸ್ನ ಇಲ್ಲಿ ಲೂಮೆನ್ ಒಳಗೆ ತೊಗೊಳ್ಳೋದದ ವಿತ್ ದ ಎನರ್ಜಿ ಫ್ರಮ್ ದ ಎಲೆಕ್ಟ್ರಾನ್ಸ್ ಥ್ರೂ ಸೈಟೋಕ್ರೋಮ್ B6 ಆ್ಯಂಡ್ F ಕಾಂಪ್ಲೆಕ್ಸ್ ಮಧ್ಯದಲ್ಲಿರುವಂಥದ್ದು. ಇದನ್ನು ನಾವು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತಂದು ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋಲೇಷನ್ ಒಳಗಡೆ ರೀಪ್ರೆಸೆಂಟ್ ಮಾಡಿದ್ದೀವಿ. ಸೊ ಆಲ್ರೆಡಿ ವಿ ಹ್ಯಾವ್ ರೀಪ್ರೆಸೆಂಟೆಡ್ ದೇರ್. ಸೊ ಲುಕ್ ಆಟ್ ದ ಡಯಾಗ್ರಾಮ್ ಆ್ಯಂಡ್ ದ ಎಕ್ಸ್ಪ್ಲನೇಷನ್ ಶುಡ್ ಬಿ ದೇರ್ ಇನ್ ಯುವರ್ ಬ್ರೈನ್, because understanding becomes very simple here. Okay, if this diagram is there, if you know the entire explanation of the non-cyclic photophosphorylations. Now ಯಾವಾಗಿದು H2 ಇಲ್ಲಿ ಪಾಸ್ ಆಗ್ತದೆ ಅವಾಗ PQ ಫ್ರೀ ಆಗ್ತದೆ, ಮತ್ತು ಔಟರ್ ಮೆಂಬ್ರೇನ್ ಕಡೆ ಹೋಗ್ತದೆ. ಮತ್ತು ಇಲ್ಲಿ ಎಲೆಕ್ಟ್ರಾನ್ಸ್ ಬಂದಾಗ ಎಲೆಕ್ಟ್ರಾನ್ಸ್ ತೊಗೊಳ್ತೈತಿ, ಅಗೇನ್ ಇಟ್ ಪುಲ್ಸ್ ದ H, ಫಾರ್ಮ್ಸ್ ಇಂಟು PQH2 ಮತ್ತು H+. ಅಂದರೆ ಇದು ರೊಟೇಷನ್ ಮಾಡ್ತಾ ಇರ್ತೈತಿ. ಔಟರ್ ಮೆಂಬ್ರೇನ್ ಕಡೆ ಹೋಗಿ H ತೊಗೊಂಡು ಇನ್ನರ್ ಮೆಂಬ್ರೇನ್ದಾಗ ಬಂದು ಲೂಮೆನ್ದಾಗ ಕಳಿಸೋದು. ಓಕೆ, ಹಂಗಿದ್ರೆ ಹೊರಗಡೆಯಿಂದ H ತೊಗೊಂಡು ಬಂದು ಇಲ್ಲಿ ಒಳಗಡೆ ಹಾಕೋದು. ಸೊ ಟೇಕ್ ದ H+, ದೆನ್ ಪುಟ್ ಇಟ್ ಇನ್ ಟು ದ ಲೂಮೆನ್. ಈ ರೀತಿ, ರೈಟ್, ಈ ರೀತಿ ಮಾಡಿದಾಗ ಏನಾಗತ್ತೆ, H+ಗಳು ಹೆಚ್ಚಾಕೊಂತ ಹೋಗ್ತಾವೆ. ಯಾವ ಸೈಡ್? ಇನ್ ದ ಲೂಮೆನ್ ಸೈಡ್. ಲೂಮೆನ್ ಒಳಗಡೆ H+ಗಳು ಹೆಚ್ಚು ಮಾಡ್ಕೊತ ಹೋಗ್ತವೆ. ದೆನ್ ಅಲಾಂಗ್ ವಿತ್ ದ್ಯಾಟ್ ದ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟು ದ PC. PC ಈಸ್ ಅ ಪ್ಲಾಸ್ಟೋಸೈನಿನ್. ಪ್ಲಾಸ್ಟೋಸೈನಿನ್ ಅಂತ ಕರಿತೀವಿ. Electrons are donated to the plastocyanin. Plastocyanin, it donates the electron to the reaction center of a PS1 having P700 chlorophyll molecule. Then these electrons are absorbed by FD. FD antandra ferredoxin. FD is a ferredoxin. Then it moves into FNR. FNR is a ferredoxin NADP reductase. Alli hogtada. Then from this the electrons are finally accepted by the NADP plus, where it combines with H plus to form into NADPH, or in other words, more correctly NADPH plus ಅಂತ ಕರಿತೀವಿ, or NADPH2 ಅಂತನ ಕರಿತೀವಿ. Now this is the representation which is given in your NCERT, so that's why we are going with that representation. But ಇದು NADPH plus H plus ಆಗಿ ಕನ್ವರ್ಟ್ ಆಗ್ತದೆ. Now this is what non-cyclic photophosphorylation. ನಾನ್ ಸೈಕ್ಲಿಕ್ ಫೋಟೋಫಾಸ್ಫೋಲೇಷನ್ ಮುಖಾಂತರನೂ ಈ H+ ಹೆಚ್ಚಾಗ್ತದೆ. ಫೋಟೋಲೈಸಿಸ್ ಆಫ್ ವಾಟರ್ ಬ್ರೇಕ್ ಡೌನ್ ಆಗೋದ್ರಿಂದನೂ ಈ H+ಗಳು ರಿಲೀಸ್ ಆಗ್ತಾ ಇರ್ತವೆ. ದ್ಯಾಟ್ಸ್ ವೈ ಹಿಯರ್ ವಾಟ್ ಹ್ಯಾಪನ್ಸ್ ಈಸ್ H+ ions will increase. So that's why proton motive force will increase. H+ concentration ಇಲ್ಲಿ ಹೆಚ್ಚಾಗ್ತತಿ. ಅವಾಗ ಇಟ್ ಬಿಕಮ್ಸ್ ಆಸಿಡಿಕ್ ಆಲ್ಸೋ. ಬಟ್ ಸ್ಟ್ರೋಮಾ ಇದು ಹೊರಗಡೆ ಪಾರ್ಟ್, ಇದು ಸ್ಟ್ರೋಮಾದಾಗ H+ ಕಡಿಮೆ ಆಗ್ತಾವೆ, ಇಲ್ಲಿ H+ ಹೆಚ್ಚಿಗೆ ಆಗ್ತದೆ. ಸೊ ದ್ಯಾಟ್ಸ್ ವೈ ವಾಟ್ ವಿ ಸೇ ಇಸ್ high electrochemical potential gradient and on the outer side low electrochemical potential gradient. H+ಗಳು ಇಲ್ಲಿ ಕಡಿಮೆ, ಇಲ್ಲಿ H+ಗಳು ಹೆಚ್ಚಿಗೆ.
Now what will happen? There is a channel where we call it as a F0 F1 particle, and this is the ATP synthase channel. ಇದಕ್ಕೆ ನಾವು ATP synthase ಅಂತ ಕರಿತೀವಿ. Where it is made up of two structures, ಎರಡು ಪಾರ್ಟ್ ಅದ. ಒಂದು CF0, C refers to chloroplast ಅಂತ. ಕ್ಲೋರೋಪ್ಲಾಸ್ಟ್ನಾಗ ಇರುವಂಥದ್ದು F0 CF1 ಪಾರ್ಟಿಕಲ್. ಯಾಕಂದರೆ ಮೈಟೋಕಾಂಡ್ರಿಯಾದಾಗೂ ಇಲ್ಲಿ ಇರ್ತೈತಿ, ಇಲ್ಲಿ ನಾವು ಬರೀ F0 F1 ಪಾರ್ಟಿಕಲ್ ಅಂತ ಇಲ್ಲಿ ಕರಿತೀವಿ. ಆದರೆ ಇದು ATP ಸಿಂಥೇಸ್, ಈ ಸ್ಟ್ರಕ್ಚರ್ಗೆ ATP ಸಿಂಥೇಸ್ ಅಂತ ಕರಿತೀವಿ. ಈ ಸ್ಟ್ರಕ್ಚರ್ ಇಲ್ಲಿ ಇತ್ತು ಅಂತಂತಂದ್ರೆ ಎಲ್ಲಿ ಮೆಂಬ್ರೇನ್ ಆಫ್ ದ ಥೈಲಾಕೋಡ್ನಾಗ ಇರ್ತದೆ. ಇದಕ್ಕೆ ಇಟ್ ಈಸ್ ಮೇಡ್ ಅಪ್ ಆಫ್ ಟೂ ಸ್ಟ್ರಕ್ಚರ್, F0 F1. ಅದರ ಕ್ಲೋರೋಪ್ಲಾಸ್ಟ್ನಾಗ ಇತ್ತಂದರೆ ಹಿಂದ್ಗಡೆ F0, ಹಿಂದ್ಗಡೆ C ಅಂತ ಕರಿತೀವಿ. C ಅಂದರೆ C ರಿಫರ್ಸ್ ಫಾರ್ ದ ATP ಸಿಂಥೇಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಕ್ಲೋರೋಪ್ಲಾಸ್ಟ್ ಅಂತ. ಬರೀ F0 F1 ಪಾರ್ಟಿಕಲ್ ಅಂತ ನಾವು ಕರೆದು ಅಂತಂದ್ರೆ ಇದು ಮುಂದಿನ ಚಾಪ್ಟರ್ದಾಗ ಗೊತ್ತಾಗ್ತದೆ ನಿಮಗೆ. ದಿಸ್ ಈಸ್ ದ ATP ಸಿಂಥೇಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಓನ್ಲಿ ಮೈಟೋಕಾಂಡ್ರಿಯಾ. ಯಾಕಂತಂದ್ರೆ ಎರಡೂದ್ರಿಂದ ATP ತಯಾರಾಗ್ತದೆ, ಅದಕ್ಕೆ ನಾವು ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೇಳಕತ್ತೀವಿ. ಬಟ್ ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕಡಿಮೆ, ಒಂದು ಐಡಿಯಾ ಇರಲಿ ಅಷ್ಟೇ, ಹಿಂಟ್ ಇರಲಿ, ಬಟ್ ಇದ್ರ ಡಿಸ್ಕ್ರಿಪ್ಷನ್ ಹೆಚ್ಚಿಗೆ ಹೇಳಕತ್ತೀವಿ ನಾವು. CF0 ಇಟ್ ಅಪೇರ್ಸ್ ಲೈಕ್ ಎ ಸ್ಟಿಕ್, ಇದೊಂದು ಸ್ಟಿಕ್ ಗಲ್ತೆ ಅಪೇರ್ ಆಗ್ತದೆ. CF1 ಇಟ್ ಅಪೇರ್ಸ್ ಲೈಕ್ ಎ ಬಾಲ್, ದ್ಯಾಟ್ಸ್ ವೈ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅ ಬಾಲ್ ಆ್ಯಂಡ್ ಸ್ಟಿಕ್ ಮಾಡೆಲ್, ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಲಾಲಿಪಾಪ್. ಇದಕ್ಕೆ ಲಾಲಿಪಾಪ್ ಅಂತಲೂ ಕರಿತೀವಿ. ಯಾಕೆ ಲಾಲಿಪಾಪ್? ನೋಡಲಿಕ್ಕೆ ಆ ರೀತಿ ಅದ. ಸೊ ಲಾಲಿಪಾಪ್ ಹ್ಯಾಸ್ ಎ ಸ್ಟಿಕ್ ಆ್ಯಂಡ್ ಆನ್ ದ ಔಟರ್ ಸೈಡ್ ಇಟ್ ಈಸ್ ಹ್ಯಾವಿಂಗ್ ಎ ಬಾಲ್, ಅದಕ್ಕೆ ಇದಕ್ಕೆ ನಾವು ಲಾಲಿಪಾಪ್ ಅಂತಲೂ ಕರಿತೀವಿ. ಓಕೆ, ವಾಟ್ ವಿಲ್ ಹ್ಯಾಪನ್ ವೆನ್ H+ ವಿಲ್ ಇನ್ಕ್ರೀಸ್ ಹಿಯರ್, ಸ್ಟ್ರೋಮಾದ ಕಡಿಮೆ ಅದ, ಅವಾಗ ನೆಕ್ಸ್ಟ್ ಏನಕ್ಕೆ ಆಸ್ಮಾಸಿಸ್. ವಾಟ್ ಈಸ್ ಆಸ್ಮಾಸಿಸ್? ಮೂವ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಇಟ್ಸ್ ಹೈಯರ್ ಕಾನ್ಸಂಟ್ರೇಷನ್ ಟು ಲೋವರ್ ಕಾನ್ಸಂಟ್ರೇಷನ್. ಅಂಡರ್ಸ್ಟುಡ್? ಓಕೆ, ಹಂಗಿದ್ರೆ H+ ಹೈಯರ್ ಟು ಲೋವರ್ ಹೋಗ್ತಾವಂತಂದ್ರೆ ಹೋಗ್ಲಿಕ್ಕೆ ಒಂದು ದಾರಿ ಬೇಕಲ್ಲ, ಒಂದು ಚಾನಲ್ ಬೇಕು. ಈಗ ನೀವು ಒಂದು ರೂಮ್ ಒಳಗಡೆ ಇರ್ತೀರಿ, ಯಾವುದೋ ಒಂದು ಹಾಲ್ನಾಗ ಇರ್ತೀರಿ, ಹಾಲಿಂದ ಕಿಚನೋ ಬೆಡ್ರೂಮ್ಗೋ ಹೋಗ್ಬೇಕಂತಂದ್ರೆ ಯು ಹ್ಯಾವ್ ಟು ಪಾಸ್ ಥ್ರೂ ದ ಡೋರ್ ಓನ್ಲಿ. ಗಾಡಿ ಹೊಡ್ಕೊಂಡು ಒಳಗೆ ಹೋಗೋಕ್ಕೆ ಸಾಧ್ಯದ ಇಲ್ಲ. ಅದೇ ರೀತಿ ಇಲ್ಲಿ ಹೊರಗಡೆ ಮೆಂಬ್ರೇನ್ ಇರ್ತೈತಿ, ಇದ್ರ ಮುಖಾಂತರ ಹೊರಗಡೆ ಪಾಸ್ ಆಗಂಗಿಲ್ಲ. ಇಟ್ ಹ್ಯಾಸ್ ಟು ಗೋ ಥ್ರೂ ಎ ಡೋರ್, ದಟ್ ಡೋರ್ ಈಸ್ CF0 CF1. ವೆನ್ ದೀಸ್ ಪ್ರೋಟಾನ್ಸ್ ಜಂಪ್, ಯಾವಾಗ ಇವು ಜಂಪ್ ಆಗ್ತಾವಲ್ಲ ಈ ಕಡೆ ಸೈಡ್ ADPಗಳು ಕುಂದಿರ್ತಾವೆ. ಯಾಕೆ? ಪ್ರೋಟಾನ್ ಸಂಬಂಧ ಕಾಯ್ಕೊಂತ. ಯಾಕೆ ಕಾಯ್ತಿರ್ತಾವ? ಅವತ್ರ ಒಳಗಡೆ ಇರುವಂಥ ಎನರ್ಜಿ ಅಬ್ಸರ್ವ್ ಮಾಡಿಕೊಂಡು ಇನ್ನೊಂದು ಇನ್ಆರ್ಗ್ಯಾನಿಕ್ ಕಂಪೌಂಡ್ ಜೊತೆ IP ಇನ್ಆರ್ಗ್ಯಾನಿಕ್ ಫಾಸ್ಫೇಟ್ ಜೊತೆ ಕಂಬೈನ್ ಹಾಕ್ಕೊಂಡು ಇಟ್ ಫಾರ್ಮ್ಸ್ ಇಂಟು ATP. ಲುಕ್ ಅಟ್ ದಿಸ್, ATP ಈಸ್ ಪ್ರೊಡ್ಯೂಸ್ಡ್. ಅಂಡರ್ಸ್ಟುಡ್? ಸೊ ATP ಈಸ್ ಪ್ರೊಡ್ಯೂಸ್ಡ್. ಇಲ್ಲಿ H+ ಜಂಪ್ ಆಗೋದು, ADP ವಿಲ್ ಫಾರ್ಮ್ ಇಂಟು ATP, ADP ವಿಲ್ ಫಾರ್ಮ್ ಇಂಟು ADP. ಲುಕ್ ಅಟ್ ದಿಸ್, H+ ಜಂಪ್ ATP, H+ ಜಂಪ್ ATP. ಇದು ಕಾನ್ಸ್ಟಂಟ್ ಕಂಟಿನ್ಯೂಸ್ ಪ್ರೋಸೆಸ್. ಅಂಡರ್ಸ್ಟುಡ್? ಇಲ್ಲಿ H+ಗಳು ಹೆಚ್ಚಾಗ್ತಾ ಇರ್ತಾವೆ. ಫೋಟೋಲೈಸ್ ಆಫ್ ವಾಟರ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಫೋಟೋಲೈಸ್ ಆಫ್ ವಾಟರ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಫೋಟೋಲೈಸಿಸ್ ಆಫ್ ವಾಟರ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಲುಕ್ ಆಟ್ ದ ಮೆಕ್ಯಾನಿಸಮ್. ಅಂಡರ್ಸ್ಟುಡ್? ಹೆಂಗೆ ಪ್ರೋಸೆಸ್ ಆಗ್ತತಿ ATP ತಯಾರಾಗಲಿಕ್ಕೆ ಅಂತನ್ನುವಂಥದ್ದು. ಸೊ ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಓಕೆ, ಸೊ ಲೆಟ್ಸ್ ಲುಕ್ ಎಟ್ ಅ ಫ್ಯೂ ಸ್ಟೇಟ್ಮೆಂಟ್ಸ್. ಹಾಗಿದ್ರೆ ಇಲ್ಲಿ ನಾವು ಕೆಲವೊಂದು ಸ್ಟೇಟ್ಮೆಂಟ್ ನೋಡೋಣ. ವಿತ್ ದ್ಯಾಟ್ ಸ್ಟೇಟ್ಮೆಂಟ್ಸ್ ವಿಲ್ ಜಸ್ಟ್ ಅಬ್ಸರ್ವ್ the diagram and later on you can follow the rest of the concepts. Okay, now let's look at the statement in the chemi-osmotic hypothesis. ಏನು ಸ್ಟೇಟ್ಮೆಂಟ್ ಹೇಳ್ತದ? It is a mechanism of ATP synthesis in thylakoid of chloroplast. What we have discussed here, here is the statement. When electrons are transported through the electron transport system, look at this. When electrons are transported through the electron transport system, ETS, and by proton accumulate inside the thylakoid. That means the protons H+ will increase. H+ will increase ಆಗ್ತವ lumen of the thylakoid inside the thylakoid membrane due to photolysis of water. This point is most important. ಮೊದಲನೇದು ಫೋಟೋಲೈಸ್ ಆಫ್ ವಾಟರ್ ಮುಖಾಂತರ H+ ಇನ್ಕ್ರೀಸ್ ಆಗ್ತಾವ ಲೂಮೆನ್ ಒಳಗಡೆ. ನೆಕ್ಸ್ಟ್, ನಾವು ಎಲೆಕ್ಟ್ರಾನ್ಸ್ ಆರ್ ಪಾಸ್ ಥ್ರೂ PS ಆ್ಯಂಡ್ ಪ್ರೋಟಾನ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಅಕ್ರಾಸ್ ದ ಮೆಂಬ್ರೇನ್. PS ಅಂದರೆ ಫೋಟೋ ಸಿಸ್ಟಮ್ಸ್, PS1 ಆ್ಯಂಡ್ PS2. ಪ್ರೋಟಾನ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಅಕ್ರಾಸ್ ದ ಮೆಂಬ್ರೇನ್. ಈ ಮೆಂಬ್ರೇನ್ ಮುಖಾಂತರ ಎಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾವೆ? ಲೂಮೆನ್ದಾಗ. Chemiosmosis requires a thylakoid membrane, a proton pump
ಎ ಪ್ರೋಟಾನ್ ಗ್ರೇಡಿಯಂಟ್ ATP ಸಿಂಥೇಸ್ ಎಂಜೈಮ್. ಸೊ ಈ ಎಂಜೈಮ್ ಬೇಕಾಗ್ತದೆ. ದೆನ್ ಪ್ರೋಟಾನ್ ಗ್ರೇಡಿಯಂಟ್ ಬೇಕಾಗ್ತದೆ. ಪ್ರೋಟಾನ್ ಪಂಪ್ ಅಂತಂದ್ರೆ ಇಲ್ಲಿ ಪ್ರೆಷರ್ ಎಕ್ಸರ್ಟ್ ಆಗ್ಬೇಕದ. H+ ಒಳಗಡೆ ಹೋದಾಗ ಇದಕ್ಕೆ ಪ್ರೋಟಾನ್ ಪಂಪ್ ಅಂತ ಕರಿತೀವಿ. ಇಟ್ ಪಂಪ್ಸ್ ಔಟ್. ಯಾಕೆ ಪ್ರೆಷರ್ ಎಕ್ಸರ್ಟ್ ಆದಾಗ ಇಟ್ ಕ್ಯಾನ್ ಬಿ ಪಂಪ್ಡ್ ಔಟ್. ಓಕೆ. ಆ್ಯಂಡ್ ATP ಸಿಂಥೇಸ್ ಎಂಜೈಮ್, ಇದು ATP ಸಿಂಥೇಸ್ ಎಂಜೈಮ್. ಓಕೆ. ದೆನ್ now this is the older diagram which was there, but now it has been removed. Idu old diagram ida, now it has been removed out, and what explanation I have gave here. Okay, so this is an additional how exactly the ATP synthase hangirtada antanuantadu idu. So here we have an outer mitochondrial part is given. So you are going to study this mitochondria in the next chapter, right? Now this is regarding the part of the chemiosmotic hypothesis. That means by the chemiosmotic model, finally what we are going to produce is we are going to produce energy in the form of ATP. ATP ಆಗಿ ಕನ್ವರ್ಟ್ ಆಗ್ತದೆ, ಎನರ್ಜಿ ನಾವು ಪ್ರೊಡಕ್ಷನ್ ಮಾಡ್ತೀವಿ, ರೈಟ್? ಸೊ the diagram, and based on the diagram only the entire explanation is there, right? So this completes the part of a chemiosmotic model, right? The next part is regarding the part of the dark reaction, or we call it as the biosynthetic part. Now here today let's look at its only introduction. Either introduction matra nodonu. Regarding the cycle we'll see it in the next part. Now till now illivarige ನಾವು ಏನು ಸ್ಟಡಿ ಮಾಡಿದ್ದೀವಿ, all these comes under light reactions. Then what are those? Cyclic photophosphorylation, non-cyclic photophosphorylation, chemiosmotic model. All these together will produce energy in the form of ATP as well as NADPH. ಈ ಎನರ್ಜಿ ತೊಗೊಂಡು ಇಲ್ಲಿ ಹೊರಗಡೆ ಸ್ಟ್ರೋಮಾದಾಗ ಒಂದು ಸೈಕಲ್ ಆಗ್ತದೆ. ಯಾವುದೋ ಇದೇ ATP ಅನ್ನುವಂಥವು ತೊಗೊಂಡು ಇಲ್ಲಿ ಹೊರಗಡೆ ಒಂದು ಸೈಕಲ್ ಆಗ್ತದೆ. ಇದಕ್ಕೆ ಕೆಲ್ವಿನ್ ಸೈಕಲ್ ಅಂತ ಕರಿತೀವಿ. ಐ ಆಮ್ ರೈಟಿಂಗ್ ಇನ್ ಶಾರ್ಟ್ CC. ಈ ಕೆಲ್ವಿನ್ ಸೈಕಲ್ನಿಂದ ಏನು ಪ್ರೊಡ್ಯೂಸ್ ಆಗ್ತತಿ? ಸ್ಟಾರ್ಚ್. ಫಸ್ಟ್ ಗ್ಲೂಕೋಸು, ಆಮೇಲೆ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗ್ತದೆ. ಯಾವಾಗ ಸ್ಟಾರ್ಚ್ ಬರ್ತತಿ ಅವಾಗ ಇದು ಫೈನಲ್ ಪ್ರಾಡಕ್ಟ್. ಅಂಡರ್ಸ್ಟುಡ್? ಬೈ ಪ್ರಾಡಕ್ಟ್ ಏನು? ಫೋಟೋಸಿಂಥಸಿಸ್ ದ ಆಕ್ಸಿಜನ್. ಆಕ್ಸಿಜನ್ ಇಸ್ ದ ಬೈ ಪ್ರಾಡಕ್ಟ್. ಮೇನ್ ಪ್ರಾಡಕ್ಟ್ ಏನು? ಸ್ಟಾರ್ಚ್. ಫುಡ್ ಹ್ಯಾಸ್ ಟು ಬಿ ಸಿಂಥಸೈಸ್ಡ್. ಹೆಡ್ಡಿಂಗ್ ಇಟ್ ಸೆಲ್ಫ್ ಸೇಸ್ ಫೋಟೋಸಿಂಥಸಿಸ್. ನಾವು ಡೆಫಿನೇಷನ್ ಭಾಳ ಈಸಿ ಹೇಳ್ತೀವಿ, ಬಟ್ ಫುಡ್ ಪ್ರೊಡಕ್ಷನ್ ಆಗ್ಬೇಕಂತಂದ್ರೆ ಎಷ್ಟೆಲ್ಲ ಪ್ಲಾಂಟ್ ಸರ್ಕಸ್ ಮಾಡಬೇಕಾಗ್ತದೆ, ಮಾಡಲೇಬೇಕಲ್ಲ, ಫಾರ್ ಇಟ್ ಸರ್ವೈವಲ್ ಆ್ಯಂಡ್ ಫಾರ್ ಅವರ್ ಸರ್ವೈವಲ್ ಆಲ್ಸೋ. ಅಂಡರ್ಸ್ಟುಡ್? ಓಕೆ. ನಾವು ಲೆಟ್ಸ್ ಕಮ್ ಟು ದ ಎಕ್ಸಾಕ್ಟ್ ಪಾರ್ಟ್. ಬಯೋಸಿಂಥೆಟಿಕ್ ಅಂತ ಯಾಕೆ ಕರಿತೇವೆ ಅಂದ್ರೆ, ಬಯೋ ಮೀನ್ಸ್ biological system, synthetic it is a synthesis of the food and it is a phase. Okay. Now here next stage in the biosynthetic phase, in this ATP and NADPH are used for synthesis of food. ಇದು ಬರೀ ಹಿಂಟ್, ಗ್ಲಾನ್ಸ್ ಪಾರ್ಟ್ ಅಷ್ಟೇ. ನಮಗೆ ಡಯಾಗ್ರಾಮೆಟಿಕ್ ಪಾರ್ಟ್, ಸ್ಕಿಮ್ಯಾಟಿಕ್ representation of Kelvin cycle is there we'll see. So here what happens? ATP and NADPH produced by cyclic photophosphorylation, non-cyclic photophosphorylation or chemiosmotic. ಇವು ಮೂರರಿಂದ ಎನರ್ಜಿ ಅಬ್ಸರ್ವ್ ಮಾಡಿಕೊಂಡು ಫೈನಲಿ ಕೆಲ್ವಿನ್ ಸೈಕಲ್ದಾಗ ಏನು ತಯಾರಾಗ್ತದೆ? ಫುಡ್ ತಯಾರಾಗ್ತದೆ. ದಿಸ್ ಸ್ಟೇಜ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಡಾರ್ಕ್ ಫೇಸ್ because it is independent of light, and as I have told you, dark reaction doesn't mean that it takes place in the night time. ಇದು ರಾತ್ರಿ ಹೊತ್ತು ಆಗಂಗಿಲ್ಲ, ಹಗಲಿನೂ ಆಗ್ತತಿ, ರಾತ್ರಿನೂ ಆಗ್ತತಿ, ಇರ್ರೆಸ್ಪೆಕ್ಟಿವ್ ಆಫ್ ಸನ್ಲೈಟ್. ಬಟ್ ಇಟ್ ರಿಕ್ವೈರ್ಸ್ ಎನರ್ಜಿ ಬೇಕು. ಎನರ್ಜಿ ಎಲ್ಲಿ ತನಕ ಇರ್ತತಿ? ಯಾವ ಎನರ್ಜಿ? ATP ಮತ್ತು NADPHಗಳು ಇವು ಇರೋ ತನಕ ಮಾತ್ರ ಈ ಸೈಕಲ್ ರನ್ ಆಗ್ತಾ ಇರ್ತದೆ. ಅವು ಯಾವಾಗ ಖಾಲಿ ಆಗ್ತಾವೆ ಅವಾಗ ಇದು ಸ್ಟಾಪ್ ಆಗ್ತದೆ. ಓಕೆ. Then it takes place in the stroma of chloroplast. This is most important. ಎಲ್ಲಿ ಆಗ್ತದ? ಏನು? ಕೆಲ್ವಿನ್ ಸೈಕಲ್ ಸ್ಟ್ರೋಮಾದ ಆಗ್ತದ. ಸ್ಟ್ರೋಮಾ ಇಲ್ಲದ, ಥೈಲಾಕೋಯ್ಡ್ ಹೊರಗಡೆ ಅದ, ಕ್ಲೋರೋಪ್ಲಾಸ್ಟ್ ಒಳಗಡೆ ಅದ. ವ್ಯತ್ಯಾಸ ಗೊತ್ತಾಯ್ತಾ? ಅದಕ್ಕೆ ಕ್ಲೋರೋಪ್ಲಾಸ್ಟ್ ಡಯಾಗ್ರಾಮ್ ಡು ನಾಟ್ ಫಾರ್ಗೆಟ್ ಇಟ್, ರೈಟ್? ದೆನ್ ಇನ್ ಸಮ್ ಪ್ಲಾಂಟ್ಸ್ ದ ಫಸ್ಟ್ ಪ್ರಾಡಕ್ಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್. ಫೋಟೋಸಿಂಥಸಿಸ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಆಗಬೇಕಲ್ಲ ಹೊರಗಿಂದ. The carbon dioxide what we release is absorbed by the plants for its biosynthetic pathway. ಫುಡ್ ತಯಾರು ಮಾಡ್ಲಿಕ್ಕೆ ಯೂಸ್ ಮಾಡ್ತೈತಿ ಅಂತ ನಾವು ಹೇಳ್ತಿರ್ತೀವಿ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರ್ತದೆ, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡ್ಕೋತೈತಿ. ಫಿಕ್ಸೇಷನ್ ಈಸ್ ಎ 3 ಕಾರ್ಬನ್ ಕಂಪೌಂಡ್. ಇಲ್ಲಿ ಒಂದು 3 ಕಾರ್ಬನ್ ಕಂಪೌಂಡ್ ಒಂದು ಸೈಕಲ್ನಾಗ ಆಗ್ತೈತಿ. ಇದಕ್ಕೆ C3 ಸೈಕಲ್ ಅಂತ ಕರಿತೀವಿ.
ಇನ್ನೊಂದು 4 ಕಾರ್ಬನ್ ಕಂಪೌಂಡ್ ಆಕತಿ, ಅದಕ್ಕೆ C4 ಸೈಕಲ್ ಅಂತ ಕರಿತೀವಿ ನಾವು. 2 ಸೈಕಲ್ ಬರ್ತಾವೆ. C4 ಸೈಕಲ್ಗೆ ಹ್ಯಾಚ್ ಆ್ಯಂಡ್ ಸ್ಲ್ಯಾಕ್ ಪಾತ್ವೇ ಅಂತ ಕರಿತೀವಿ. ಯಾಕಂದರೆ ಇಬ್ಬರು ಸೈಂಟಿಸ್ಟ್ ಸೇರಿಕೊಂಡು ಆ ಪಾತ್ವೇ ಡಿಸ್ಕವರ್ ಮಾಡಿದರು ಇನ್ ಶುಗರ್ ಕೆನ್ ಆ್ಯಂಡ್ ಮೇಸ್ ಪ್ಲಾಂಟ್. ನೇಚರ್ನಾಗ ಭಾಳಷ್ಟು ಗಿಡಗಳು C3 ಪ್ಲಾಂಟ್ಸ್ ಅದಾವು, C4 ಪ್ಲಾಂಟ್ಸ್ ಸಂಖ್ಯೆ ಕಡಿಮೆ ಅದ. ದೆನ್ ಹಿಯರ್ ದಟ್ ಪ್ರಾಡಕ್ಟ್ ಈಸ್ ಕಾಲ್ಡ್ ಆಸ್ 3-phosphoglyceric acid ಆರ್ PGA ಅಂತ ಕರಿತೀವಿ. PGA abbreviated form, 3-phosphoglyceric acid. These plants are said to adapt the C3 pathway. ಇವಕ್ಕೆ ನಾವು C3 ಪ್ಲಾಂಟ್ಸ್ ಅಂತ ಕರಿತೀವಿ. ಯಾಕೆ ನೆಕ್ಸ್ಟ್ ನೋಡೋಣ, ಆಮೇಲೆ ಗೊತ್ತಾಗ್ತದೆ ನಮಗೆ. ಇನ್ ಅದರ್ ಪ್ಲಾಂಟ್ಸ್, ಇವನು ಬಿಟ್ಟು ಜಗತ್ತಿನಾಗ ಭಾಳಷ್ಟು ಪ್ಲಾಂಟ್ಸ್ ಯಾವುವು C3 ಪ್ಲಾಂಟ್ಸ್ ಅದಾವೆ. ಕಡಿಮೆ ಪ್ಲಾಂಟ್ಸ್ ಅಂದ್ರೆ ನಂಬರ್ದಾಗ ಕಡಿಮೆ ಅದಾವೆ. ನಂಬರ್ ಅಂತಂದ್ರೆ ಸ್ಪೀಸೀಸ್ದಾಗ ಕಡಿಮೆ ಅದಾವೆ. ದೇರ್ ನಂಬರ್ ಮೈಟ್ ಬಿ ಮೋರ್. ಅದರ್ ಪ್ಲಾಂಟ್ಸ್, ದ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಪ್ರಾಡಕ್ಟ್ ಈಸ್ ಎ 4 ಕಾರ್ಬನ್ ಕಂಪೌಂಡ್. ಇಲ್ಲಿ 3 ಕಾರ್ಬನ್ ಕಂಪೌಂಡ್, ಇದಕ್ಕೆ C3 ಸೈಕಲ್ ಅಂತ ಕರೀತಾರೆ. ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಮಾಡಿದಾಗ ಫಸ್ಟ್ 4 ಕಾರ್ಬನ್ ಕಂಪೌಂಡ್ ಐತಂದ್ರೆ ಅದಕ್ಕೆ C4 ಸೈಕಲ್ ಅಂತ ಕರೀತಾರೆ. ಆ್ಯಂಡ್ ದ್ಯಾಟ್ C4 ಈಸ್ ಕಾಲ್ಡ್ ಆಸ್ ಅ ಆಕ್ಸಾಲೋಅಸ್ಟಿಕ್ ಆ್ಯಸಿಡ್. ಅದಕ್ಕೆ ನಾವು ಶಾರ್ಟಾಗಿ OAA ಅಂತ ಕರಿತೀವಿ. ಆಕ್ಸಾಲೋಅಸ್ಟಿಕ್ ಆ್ಯಸಿಡ್ ಫಸ್ಟ್ ಅದು C4 ಪಾತ್ವೇ ಒಳಗಡೆ ಆಗ್ತದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ C4 ಪ್ಲಾಂಟ್ ಅಥವಾ C4 ಪಾತ್ವೇ ಅಂತ ಕರಿತೀವಿ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ದ ಡಾರ್ಕ್ ರಿಯಾಕ್ಷನ್ ಆರ್ ದ ಬಯೋಸಿಂಥೆಟಿಕ್ phase. Then next comes the Kelvin cycle. So here we are discussing regarding the part of the C3 cycle. Now Kelvin cycle, ಇದಕ್ಕೆ ನಾವು ಏನಂತ ಕರಿತೀವಿ? This is called as a C3 cycle. Where does the Kelvin cycle takes place? Kelvin cycle occurs in the what? Kelvin cycle occurs in the stroma of the chloroplast. Kelvin cycle, this is the title where it is also called as a C3 cycle. ಇದಕ್ಕೆ C3 cycle ಅಂತಲೂ ಕರಿತೀವಿ. This Kelvin cycle or C3 cycle ಅಥವಾ C3 cycle ಅಂತಲೂ ಕರೀತಾರೆ. ಆರ್ ಇದಕ್ಕೆ ಇನ್ನೊಂದು ಹೆಸರು ಅದ. This is also called as a what? I am writing it down. It is also called as a Melvin-Kelvin cycle. Kelvin cycle or C3 cycle, ಇನ್ನೊಂದು Melvin-Kelvin cycle ಅಂತ ಕರೀತಾರೆ. Melvin-Kelvin cycle ಆರ್ ಇದಕ್ಕೆ ಇನ್ನೊಂದು ಹೆಸರು ಅದ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ Kelvin-Benson cycle. ಇದಕ್ಕೆ Kelvin-Benson cycle ಅಂತಲೂ ಕರೀತಾರೆ. ಯಾಕೆ ಈ ರೀತಿ ಹೆಸರು ಐತೆ ಅಂತಂದ್ರೆ, ಬೆನ್ಸನ್ ಈಸ್ ದ ಫ್ರೆಂಡ್ ಆಫ್ ಕೆಲ್ವಿನ್ who helped for proposing the cycle. That's why ಅವರಿಬ್ಬರು ಹೆಸರು ಮೇಲೂ ಅದ. ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ ವಾಸ್ ಫ್ರಮ್ ದ ಕೆಲ್ವಿನ್. That's why it is called as Kelvin-Benson cycle. Benson is the friend of Kelvin. ಅದಕ್ಕೆ Kelvin-Benson cycle. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಹೆಸರು ಅದ, Melvin-Kelvin cycle ಅಂತಲೂ ಕರೀತಾರೆ. ಯಾಕೆ? ಮೆಲ್ವಿನ್ ಈಸ್ ದ ನೇಮ್ ಆಫ್ ಕೆಲ್ವಿನ್. ಕೆಲ್ವಿನ್ ಅವನ ಸರ್ನೇಮ್, ಅವನ ಹೆಸರು ಮೆಲ್ವಿನ್. ದ್ಯಾಟ್ಸ್ ವೈ ಮೆಲ್ವಿನ್ ಈಸ್ ನಾಟ್ ಈಸ್ ಫ್ರೆಂಡ್, ಇಟ್ ಈಸ್ ಹೀಸ್ ನೇಮ್ ಓನ್ಲಿ. ಅದಕ್ಕೆ ಇನ್ನೊಂದು ಹೆಸರು Melvin-Kelvin cycle ಅಂತ ಕರೀತಾರೆ. ಸೊ ಲುಕ್ ಎಟ್ ದ ನೇಮ್ಸ್: Kelvin cycle, C3 cycle, Melvin-Kelvin cycle, Kelvin-Benson cycle. ನಾಮ ಹಲವು, ಪ್ರಾಸೆಸ್ ಒಂದೇ, ಏನೋ ಫುಡ್ ತಯಾರು ಮಾಡುವಂಥದ್ದು, ರೈಟ್? ಸೊ ಲೆಟ್ಸ್ ಲುಕ್ ಎಟ್ ದ ಪಾರ್ಟ್ ಹಿಯರ್. The path of the carbon in the dark reaction was traced by Melvin-Kelvin. ಅವನ ಹೆಸರು ಅದು, by using radioactive carbon 14. ಸೊ ಕಾರ್ಬನ್ 14 ಡೇಟಿಂಗ್ ಟೆಕ್ನಿಕ್ ಮುಖಾಂತರ ಏನು ಮಾಡ್ತಾನೆ, ಕಾರ್ಬನ್ ಡೈಆಕ್ಸೈಡ್ ಇದು ಏನಾಗಿ ಕನ್ವರ್ಟ್ ಆಗ್ತದೆ ಅನ್ನೋ ಚೆಕ್ ಮಾಡ್ತಾನೆ. ಅವಾಗ ಅದು ಕಾರ್ಬೋಹೈಡ್ರೇಟ್ಸ್ ಆಗಿ ಕನ್ವರ್ಟ್ ಆಗ್ತಿರ್ತದೆ. ಸ್ಟಾರ್ಚ್ ಇಸ್ ಎ ಕಾರ್ಬೋಹೈಡ್ರೇಟ್. ದ ಪ್ರೈಮರಿ ಎಕ್ಸೆಪ್ಟರ್ ಆಫ್ CO2 ವಾಸ್ ಫೌಂಡ್ ಟು ಬಿ ಎ 5 ಕಾರ್ಬನ್ ಕೀಟೋ ಶುಗರ್ ಕಾಲ್ಡ್ ಆಸ್ ಅ ರುಬಿಲೋಸ್ ಬೈಫಾಸ್ಫೇಟ್, RUBP ಅಂತ ಕರಿತೀವಿ. ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಇದ್ದದ ಫಸ್ಟ್ ಪ್ಲಾಂಟ್ ಒಳಗಡೆ ಎಂಟ್ರ್ ಆದಾಗ ಸ್ಟ್ರೋಮಾ ಒಳಗಡೆ ಯಾವ ಕಂಪೌಂಡ್ ಜೊತೆ ಕೂಡ್ತತಿ ಅಂತಂದ್ರೆ 5 ಕಾರ್ಬನ್ ಕಂಪೌಂಡ್ ಜೊತೆ ಕೂಡ್ತತಿ. ಆ 5 ಕಾರ್ಬನ್ ಕಂಪೌಂಡ್ ಯಾವುದು? ದಟ್ ಈಸ್ ಕಾಲ್ಡ್ ಆಸ್ ಅ RUBP. RUBP ಅಂದ್ರೆ ರುಬಿಲೋಸ್ ಬೈಫಾಸ್ಫೇಟ್. ಓಕೆ, ಇನ್ ಫ್ಯಾಕ್ಟ್ ವಿ ಕಾಲ್ ಇಟ್ ಆಸ್ ಅ ರುಬಿಲೋಸ್ 1,5 ಬೈಫಾಸ್ಫೇಟ್. ಲೆಟ್ಸ್ ಸಿ ದಟ್ ಪಾರ್ಟ್ ಇನ್ ದ ಡಯಾಗ್ರಾಮ್. RUBP ಈಸ್ ಯೂಸ್ಡ್ ಇನ್ ದ ಸೈಕ್ಲಿಕ್ ಮ್ಯಾನರ್. ದಟ್ ಮೀನ್ಸ್ ಅದು ರೀಜನ್ರೇಷನ್ ಆಗ್ತಾ ಇರ್ತದೆ.
and a sugar is synthesized. That sugar initially it is in the form of sucrose, and later on it will be converted in the form of starch. So 3 phases of Kelvin cycle. Kelvin cycle ಒಳಗಡೆ 3 phases ಅದಾವು. The first step is carboxylation, second step is reduction, and the third step is regeneration. These are the 3 steps of the Kelvin cycle. So by these 3 steps we are going to study this cycle, and regarding the detailed account of the cycle and regarding the explanation of this cycle, so there is an elaborate part. Illi ಸ್ವಲ್ಪ elaborate part ಇರುವಂಥದ regarding the part of this cycle, and let's look at this C3 cycle. ಯಾಕೆ ಅದಕ್ಕೆ C3 ಅಂತ ಕರೀತಾರೋ, ಕೆಲ್ವಿನ್ ಸೈಕಲ್ ಅವ್ನು ಪ್ರಪೋಸ್ ಮಾಡಿದ, ಯಾಕೆ C3 ಅಂತ ಕರೀತಾರೋ. ಸೊ ದೆರ್ ಇಸ್ ಎ ಇಂಟ್ರೆಸ್ಟಿಂಗ್ ಸ್ಟೋರಿ ಫಾರ್ ದಿಸ್. ಸೊ ದ್ಯಾಟ್ ವಿಲ್ ಸಿ in the upcoming class. Thank you.